ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ವಿಡಿಯೋದಲ್ಲಿ SLC F2 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ F2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮೊಂದು F2 ಎಕ್ಸಾಮ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ಬೋದು, ಜಸ್ಟ್ ನಂಬರ್ನ ಚೇಂಜ್ ಮಾಡ್ಬೋದು. ಒಟ್ಟಿನಲ್ಲಿ ಇಂಪಾರ್ಟೆಂಟು ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಅದರಿಂದ ಪ್ರತಿಯೊಬ್ಬರು ಕೂಡ ಕೊನೆವರೆಗೆ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮೊಂದು 10th SLC ಅನ್ನೋ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ನೋಡ್ತಾ ಹೋಗೋಣ. ಸಾಧನಾ ಪರೀಕ್ಷೆ 2 F2 ಎಕ್ಸಾಮ್, ವಿಷಯ ಗಣಿತ, ತರಗತಿ 10, ಅಂಕಗಳು 20, ಸಮಯ 40 ನಿಮಿಷ. ಇದು 1ನೇ ಸೆಟ್ ಕ್ವಶನ್ ಪೇಪರು. ನಿಮಗೆ ಆಲ್ಮೋಸ್ಟ್ ನಾನು ಎಲ್ಲ ವಿಷಯಗಳ ಮೇಲೆ F2 ಎಕ್ಸಾಮ್ಗೆ 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. 1ನೇ ಮೇನು ಬಹುಆಯ್ಕೆ ಪ್ರಶ್ನೆಗಳು, 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. ಆದರ್ಶ ರೂಪ ಕೇಳಿದರೆ 1ನೇ ಪ್ರಶ್ನೆ ಆಪ್ಷನ್ ಎ ನೋಡಿ, ax³ + bx + c = 0, b ax² + c + 0, c ax² + bx + c = 0, d ax² - bx - c = 0. ಯಾವುದಾಗ್ಬೋದು ಉತ್ತರ? ಗೆಸ್ ಮಾಡಿ ನೋಡೋಣ. ಸೊ ನಾನು ಆನ್ಸರ್ ಹೇಳ್ತೀನಿ, ನೀವು ಗೆಸ್ ಮಾಡಿ. ಮೊದಲು ನೀವು ಗೆಸ್ ಮಾಡಿ ಇಟ್ಕೊಳ್ಳಿ, ನಾನು ಆಮೇಲೆ ಆನ್ಸರ್ ನೋಡ್ಕೊಳ್ಳಿ, ಓಕೆನಾ? ಒಂದೇದು ಯಾವುದಾಗ್ಬೋದು? ಆಪ್ಷನ್ ax² + bx + c = 0 ಆಗ್ತದೆ ನೋಡಿ. ax² + bx + c = 0. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 2. ಒಂದು ಸಮಾಂತರ ಶ್ರೇಣಿಯ nನೇ ಪದವು n = 5n+3 ಆದಾಗ ಆ ಶ್ರೇಣಿಯ 3ನೇ ಪದ ಕಂಡುಹಿಡಿಯಿರಿ. 3ನೇ ಪದ ಕೇಳಿದರೆ ಆಪ್ಷನ್ ಎ 11, ಆಪ್ಷನ್ ಬಿ 20, ಆಪ್ಷನ್ ಸಿ 18, ಆಪ್ಷನ್ ಡಿ 16. ಯಾವುದಾವುದು ಉತ್ತರ? 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 18 ಆಗ್ತದೆ. ನೆಕ್ಸ್ಟು 3ನೇದು, ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿವೆ ಕೇಳಿದರೆ ಆಪ್ಷನ್ ಎ ನೋಡಿ. ಒಂದು ರೀತಿ ಕ್ವಶನ್ ಅನ್ಬೋದು, ಇದನ್ನ ಅರ್ಥ ಆಯ್ತಾ? 2 ಸಮದ್ವಿಬಾಹು ತ್ರಿಭುಜಗಳು, ಬಿ 2 ಅಸಮಬಾಹು ತ್ರಿಭುಜಗಳು, ಸಿ 2 ಸಮಬಾಹು ತ್ರಿಭುಜಗಳು, ಡಿ 2 ಲಂಬಕೋನ ತ್ರಿಭುಜಗಳು. ಯಾವುದಾಗ್ಬೋದು ಉತ್ತರ? 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಸಮಬಾಹು ತ್ರಿಭುಜಗಳು. ಇನ್ನು ಪ್ರಶ್ನೆಗೆ 4. 2ನೇ ಮೇನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳು, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಪ್ರಶ್ನೆ, 2 x, 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು, ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ಬೋದು. ಇದೇನು ಕೇಳಿದರೆ ಎಕ್ಸ್ನ ಬೆಲೆ ಕೇಳಿದರೆ ಎಷ್ಟಾಗ್ಬೋದು ಗೆಸ್ ಮಾಡಿ. 4ನೇ ಪ್ರಶ್ನೆಗೆ ಉತ್ತರ ನೋಡಿ 14 ಆಗ್ತದೆ. 14 ಸರಿಯಾದ ಉತ್ತರ. ನೀವು ಬಿಡಿಸಿ ನೋಡ್ಕೊಳ್ಳಿ ಆನ್ಸರ್ನ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ, 100, 93, 86 ಡ್ಯಾಶ್ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಈ ರೀತಿ ಕಂಟಿನ್ಯೂ ಆಗ್ತದೆ. ಇದರ ಈ ಒಂದು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ತುಂಬಾ ಈಸಿ ಪ್ರಶ್ನೆ, ಮೊದಲು ಸಾಲ್ವ್ ಮಾಡಿ ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. 5ನೇ ಪ್ರಶ್ನೆ ಆನ್ಸರು -7 ಆಗ್ತದೆ ನೋಡಿ, -7. ನೆಕ್ಸ್ಟು 6ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ DE ಸಮಾಂತರ AB, CD = 3 ಸೆಂಟಿಮೀಟರ್, EC = 4 ಸೆಂಟಿಮೀಟರ್, B = 6 ಸೆಂಟಿಮೀಟರ್ ಆದರೆ DA ದ ಬೆಲೆಯನ್ನು ಕಂಡುಹಿಡಿಯಿರಿ. DA ಬೆಲೆಯನ್ನು ಕೇಳಿದರೆ 6ನೇ ಪ್ರಶ್ನೆಗೆ ಉತ್ತರ ನೋಡಿ, DA = 4.5 ಸೆಂಟಿಮೀಟರ್. ಅಂದರೆ ಜಸ್ಟ್ ಆನ್ಸರ್ ಕೊಟ್ಟಿದ್ದಾನೆ, ನೀವೇ ಬುಕ್ಕಲ್ಲಿ ಸಾಲ್ವ್ ಮಾಡಿ ಆನ್ಸರ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು 7ನೇ ಪ್ರಶ್ನೆ, ತುಂಬ ಜನ ಕೇಳ್ತಾ ಇರ್ತಾರೆ ಆನ್ಸರ್ ಬೇಕು ಅಂತ, ಅದಕ್ಕೆ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ನೀವು ಸಾಲ್ವ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು 7ನೇ ಪ್ರಶ್ನೆ, ಇದು 3ನೇ ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 7ನೇ ಪ್ರಶ್ನೆ ನೋಡಿ, 1, 5, 9 20 ಪದಗಳ ಮೊತ್ತ
ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 20 ಪದ ಮತ್ತೆ ಕೇಳಿದರೆ ಸೂತ್ರ ಇದೆ, ನಿಮಗೆಲ್ಲ ಗೊತ್ತಿದೆ. ಸೊ ಆನ್ಸರ್ ನೋಡೋಣ. 7ನೇದು ನೋಡಿ, ಯಾವ ಸೂತ್ರ? ಎಸ್ ಎನ್ ಸೂತ್ರ. ಅವ್ರು ಯಾವಾಗಲೂ ಮತ್ತೆ ಕೇಳಿದ್ರೆ ಎಸ್ ಎನ್ ಸೂತ್ರ ಬಳಸಬೇಕು. ಸೂತ್ರ ನೆನಪಿಟ್ಕೊಳ್ಳಿ. ಎಸ್ ಎನ್ ಇಸ್ಗಲ್ ಟು ಎನ್ ಡಿವೈಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೆನಪಿಟ್ಕೊಳ್ಳಿ, ತುಂಬಾ ಈಸಿ ಇದೆ. ಜಸ್ಟ್ ಅದರಲ್ಲಿರೋ ನಂಬರ್ಸನ್ನ ಇಲ್ಲಿ ಹಾಕಬೇಕು. ಎ ಇಸ್ಗಲ್ ಟು 1, ಡಿ ಇಸ್ಗಲ್ ಟು 4, ಎನ್ ಇಸ್ಗಲ್ ಟು 20. ಅಂದರೆ ಏನು ನೋಡಿ, ಮೊದಲು ಕ್ವಶನ್ ಚೆನ್ನಾಗಿ ನೋಡ್ಕೊಳ್ಳಿ ನೀವು. 7ನೇ ಕ್ವಶನ್ ಏನಿರ್ತಿದೆ ನೋಡಿ. ಓಕೆ, ಎ ಅಂದರೆ ಮೊದಲನೇ ಪದ, ಅರ್ಥ ಆಯ್ತಾ? ಎ ಅಂದರೆ ಮೊದಲನೇ ಪದ. ಇನ್ನು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. 1ನೇ ಪದಕ್ಕೂ ಮತ್ತು 3ನೇ ಪದಕ್ಕೂ ಇರುವ ಸಾಮಾನ್ಯ ವ್ಯತ್ಯಾಸ ಏನಂದರೆ 20 ಪದ. ಇಷ್ಟೇ ನೋಡಿ. ಎ ಎನ್ನ ಮತ್ತು ಡಿ ಎನ್ನ ಎನ್ನ ಹಾಕಿದರೆ ಸೂತ್ರದಲ್ಲಿ ನಿಮಗೆ 780 ಅಂತ ಆನ್ಸರ್ ಬರ್ತದೆ. ತುಂಬಾ ಈಸಿ ಇರ್ತವೆ. ನೀವು ಟಫ್ ಮಾಡ್ಕೋತೀರ, ನೀವು ಆಗ ಬುಕ್ಕಲ್ಲಿ ಸಾಲ್ವ್ ಮಾಡ್ಕೋತೀರ, ಅವಾಗ ನಿಮಗೆ ಈಸಿ ಅನಿಸ್ತವೆ. ಅದರಿಂದ ಮೊದಲು ಸಾಲ್ವ್ ಮಾಡಿ, ತಪ್ಪಾಗಲಿ ಸರಿಯಾಗಲಿ ಮೊದಲು ಸಾಲ್ವ್ ಮಾಡಿ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಪ್ರಶ್ನೆ 8, x² ಪ್ಲಸ್ 4x ಪ್ಲಸ್ 5 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಶೋಧಕದ ಬೆಲೆ ಮತ್ತು ಮೂಲಗಳ ಸ್ವಭಾವ ನೋಡೋಣ. ಆನ್ಸರು 8ನೇ ಪ್ರಶ್ನೆ ನೋಡಿ. x² ಪ್ಲಸ್ 4x ಪ್ಲಸ್ 5 0 a ಇಸ್ಗಲ್ ಟು 1, b ಇಸ್ಗಲ್ ಟು 4, c ಇಸ್ಗಲ್ ಟು 5. ಓಕೆ, ನಾವು ಸೂತ್ರದಲ್ಲಿ ಹಾಕಬೇಕು. b² ಮೈನಸ್ 4ac ಸೂತ್ರ ಇರ್ತದೆ. ಎಷ್ಟಾಗ್ತದೆ ನೋಡಿ, 16 ಮೈನಸ್ 20 ಮೈನಸ್ 4 ಬಂದಾಗ ಏನಾಗ್ತದೆ? ಮೂಲಗಳಿಲ್ಲ ಆಗ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಈ ರೀತಿ ಬರಬೇಕು, ಮೂಲಗಳಿಲ್ಲ. ನೆಕ್ಸ್ಟು 8ನೇದು 9ನೇ ಪ್ರಶ್ನೆ ನೋಡಿದ್ದು. 8ನೇದಾಯಿತು. 9ನೇ ಪ್ರಶ್ನೆ 4ನೇ ಏನು? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕೊಂಡರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಇದೇ ಕ್ವಶನ್ ಕೇಳ್ಬೋದು, ನಂಬರ್ನ ಚೇಂಜ್ ಮಾಡಿಬಿಟ್ಟು. ಒಟ್ಟಿನಲ್ಲಿ ನೋಡ್ಕೊಳ್ಳಿ. ನಿಮಗಿನ್ನೂ ನಾನು ಗಣಿತ ವಿಷಯದ ಮೇಲೆ FA2ಗೆ ಕಡಿಮೆ ಅಂದರೆ ಇನ್ನೂ 2 ಸೆಟ್ಟು ಕ್ವಶನ್ ಹಾಕ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲಿ ಕೂಡ ನಮಗೆ ಕ್ವಶನ್ಗಳು ರಿಪೀಟ್ ಆಗ್ತಾ ಇರ್ತವೆ. ರಿಪೀಟ್ ಅನ್ನೋಕ್ಕಿಂತ ಏನಾಗ್ತದೆ ನೋಡಿ, ಜಸ್ಟ್ ನಂಬರ್ನ ಚೇಂಜ್ ಮಾಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಗಣಿತ ಎಲ್ಲ ಬಿಡಿಸಿದ್ದೀರಾ. ಏನು ಮಾಡ್ತಾರೆ ಎಕ್ಸಾಮ್ನಲ್ಲಿ? ನಂಬರ್ ಚೇಂಜ್ ಮಾಡ್ತಾರೆ, ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ಓಕೆನಾ? 9ನೇ ಕ್ವಶನ್ ಆನ್ಸರ್ ನೋಡಿ. ಪರಿಹಾರ ಎಷ್ಟು ಬರ್ತದೆ ನೋಡಿ, ನೀವೇ ಸಾಲ್ವ್ ಮಾಡಿ ನೋಡ್ಕೊಳ್ಳಿ. ಓಕೆ, ಎಷ್ಟು ಬಂತು? ಎ ಇಸ್ಕಲ್ ಟು ಮೈನಸ್ 13 ಬಂತು. ಓಕೆ, ಆಮೇಲೆ ಡಿ ಇಸ್ಕಲ್ ಟು 5 ಬಂತು. ಶ್ರೇಣಿಯ ಮೊದಲ 3 ಪದಗಳನ್ನು ಎಷ್ಟು ಬರ್ತದೆ ನೋಡಿ, -13, -8, -3. ನೀವು ಸಾಲ್ವ್ ಮಾಡಿ ನೋಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆದರೆ ನೀವೇನು ಮಾಡಿ, ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿದೆ. ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಮತ್ತೆ ಪ್ರಶ್ನೆ ಆಯಿತು. 10ನೇ ಪ್ರಶ್ನೆ. 10ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು ಅದರ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. 10ನೇ ಪ್ರಶ್ನೆಗೆ ಉತ್ತರ ನೋಡಿ, ಈ ರೀತಿ ಇದೆ. ಡಿ ಇಸ್ಕಲ್ ಟು 6, ಎ ಇಸ್ಕಲ್ ಟು 4. ಸಮಾಂತರ ಶ್ರೇಣಿ ಬರ್ತದೆ ನೋಡಿ, 4, 10, 16 ಈ ರೀತಿ ಬರ್ತದೆ. ಇದಾದಮೇಲೆ ಕೊನೆಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕಕ್ಕೆ ಒಂದು ಕ್ವಶನ್ ಕೇಳಿದರೆ 4 ಮಾರ್ಕ್ಸು. ಒಂದೇ ಪ್ರಶ್ನೆ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾಗಗಳು ಅನುಪಾತಗಳು ಸಮ ಎಂದು ಸಾಧಿಸಿ. ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಒಂದು ಪ್ರಮೇಯ ಕೇಳ್ತಾರೆ. 4 ಪ್ರಮೇಯ ಇವೆ, ಅದರಲ್ಲಿ ಒಂದನ್ನು ಕೇಳ್ತಾರೆ. ಒಟ್ಟಿನಲ್ಲಿ 4 ಪ್ರಮೇಯ ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕಿಲೋ ಸಾಧ್ಯತೆ ಇದೆ. ನಾವು ಕನ್ಫ್ಯೂಸ್ ಇದ್ದರೆ ನಿಮ್ಮೊಂದು ಗಣಿತ ಟೀಚರ್ ನಾವು ಕೇಳ್ಕೊಳ್ಳಿ. ಅವರು ಪ್ರಮೇಯ ಹಾಕ್ತಿದ್ದಾರೆ, ನಿಮಗೆ 4 ಮಾರ್ಕ್ಸಿಗೆ ಹಾಕ್ತಾರೆ. ಓಕೆ, ಒಟ್ಟಿನಲ್ಲಿ ಪ್ರಮೇಯ ಕೇಳಿದರೆ 4 ಪ್ರಮೇಯಗಳನ್ನ ಕೇಳ್ಬೋದು. ಅವತ್ತು ನಮಗೆ ವೃತ್ತದ ಮೇಲೆ ಕೂಡ ಕೇಳ್ಬೋದು, ನೋಡ್ಕೊಂಡಿರಿ. ಇನ್ನು 11ನೇದು ಆನ್ಸರ್ ನೋಡ್ಬೋದು ಇಲ್ಲಿ, ಅಥವಾ ಇಲ್ಲಿಗಿಂತ ನಿಮ್ಮ ಬುಕ್ಕಲ್ಲಿ ಯಾವತ್ತು ಬರೆಸಿದ್ದಾರೆ, ನಿಮ್ಮ ಬುಕ್ಕಲ್ಲಿ ಅಥವಾ ಪ್ಯಾರಾದಲ್ಲಿ ಫೇರ್ನಲ್ಲಿ ಯಾವತ್ತು ಬರೆಸಿದ್ದಾರೆ, ಅಥವಾ ನಿಮ್ಮ ಹತ್ರ ನೋಡ್ಸಿದ್ರೆ ಅಲ್ಲಿ ಯಾವತ್ತು ಬರೆಸಿದ್ದಾರೆ ಅದನ್ನು ಓದ್ಕೊಳ್ಳಿ. ಯಾಕಂದರೆ ಪ್ರತಿ ಸಲ ನೀವು ಏನು ಮಾಡಬೇಡಿ, ಬೇರೆ ಬೇರೆ ಪ್ರಮೇಯ ನೋಡ್ಕೋಕೆ ಹೋಗಬೇಡಿ. ಇಲ್ಲಿವರೆಗೆ ಯಾವುದೆಲ್ಲ ಕಲ್ತಿದ್ದೀರಾ ಅದನ್ನೇ ಓದ್ಕೊಳ್ಳಿ. ಯಾಕಂದರೆ ನಮಗೆ ಅವೆಲ್ಲ ನೆನ್ಕೊಳ್ತವೆ. ಒಟ್ಟಿನ ನೋಡ್ಕೊಳ್ಳಿ. ನಿಮ್ಮ ಸ್ಕೂಲ್ ಯಾರು ಹೇಳಿದ್ದಾರೆ ನೋಡ್ಕೊಳ್ಳಿ. ಅಥವಾ ನಮಗೆ ನಿಮ್ಮ ಹತ್ರ ಎಲ್ಲ ಅಂದರೆ ಇನ್ನು ಓದ್ಕೋಬೋದು. ತುಂಬ ಏನು ಅಷ್ಟೊಂದು ಟಫ್ ಇರೋದಲ್ಲ, ಸೇಮ್ ಟು ಸೇಮ್ ಇದೇ ರೀತಿ ಬರೀತಾ ಹೋಗಬೇಕು. ನೀವು 4 ಪ್ರಮೇಯವನ್ನು ನೋಡ್ಕೊಂಡ್ರೆ ಸಾಕು. ಮತ್ತು ನಿರೂಪಣೆ ನೋಡ್ಕೊಳ್ಳಿ. ಹೇಳಿಕೆ ಕೇಳ್ತಾರೆ, ಬರೀ ನಿಮಗೆ ಆ ಪ್ರಮೇಯ ಹೆಸರನ್ನ ಕೊಡೋದಿಲ್ಲ. ಖೋ ಬರೀ ಅಂತ ಕೊಡೋದಿಲ್ಲ. ಅವರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಅವ್ರು ಹೇಳಿಕೆ ಕೊಟ್ಬಿಡ್ತಾರೆ. ಅದರಿಂದ 4 ಪ್ರಮೇಯದ ಹೇಳಿಕೆ ಗೊತ್ತಿರಲೇಬೇಕು. ಅದು ಹೆಸರು ಅವಶ್ಯಕತೆ ಇಲ್ಲ. ಈಗ ಹೇಳಿಕೆ ಇಂಪಾರ್ಟೆಂಟು. ಎಕ್ಸಾಮ್ನಲ್ಲಿ ನಿಮಗೆ ಹೇಳಿಕೆನ ಕೊಡ್ತಾರೆ,
ಪ್ರಮೇಯನ ಬರಿ ಅಂತ ಕೇಳ್ತಾರೆ. ನೋಡ್ಬೋದು ಇದು ನಿರೂಪಣೆ. 7 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿದ್ದು ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ರೀತಿ ನಾವು ದತ್ತ ಬರಬೇಕು. ಸಾಧನೆಯ ರಚನೆ, ಸಾಧನೆ, ಈ ರೀತಿ ಸ್ಟೆಪ್ ವೈಸ್ ಬರಿತಾ ಹೋದರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಇದೇನು ಅಷ್ಟೊಂದು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈಗ ನೋಡ್ಕೊಂಡು ಹೋದರೆ ಸಾಕು, ನೆನಪಿಟ್ಕೊಂಡು ಓದ್ಕೊಂಡ್ರೆ ಸಾಕು, ಬರಿಬೋದು. ಓಕೆ, ತುಂಬಾ ಈಸಿ ಇರ್ತದೆ. ನಿಮ್ಮ ಟೀಚರ್ ಹೇಳಿದ್ರೆ ಅನ್ಕೋತೀನಿ, ಅವ್ರು ಯಾವತ್ತು ಹೇಳಿದ್ರೆ ಅದೇ ರೀತಿ ಬಿಡಿಸಿ ನಿಮಗೆ 4 ಮಾರ್ಕ್ಸ್ನ ಕೊಡ್ತಾರೆ. ಓಕೆನಾ? ಇಷ್ಟ ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೆ ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಸೊ ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ FA2ಗೆ ಒಂದು 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಅದನ್ನು ಬಿಟ್ಟು ನಿಮಗೆ ಬೇರೆ ಯಾವ ವಿಷಯದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ. ಓಕೆನಾ? ಇದ್ರ ಬಗ್ಗೆ ಕೂಡ ಡೌಟ್ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.